ನಗ್ತಾನ, ಇಸ್ಪೇಟ್ ಆಡಿ ದುಃಖ ಮರೀತಾನ, ದಾಬಾಕ್ ಹೋಗಿ ದುಃಖ ಮರೀತಾನ. ದುಃಖ ಮರೀಬೇಡ. ದುಃಖ ಅಂದ್ರೆ ಏನು ಅಂತ ಅರಿಯುವ ಪ್ರಯತ್ನ ಮಾಡು, ದುಃಖ ದೂರ ಆಗ್ತದೆ. ದುಃಖ ಏನೆಂಬುದನ್ನು ಯಾಕೆ ಬಂದದ್ದು ದುಃಖ? ಮರವೆಯಿಂದ ದುಃಖ ಬಂದಿದೆ, ಅಜ್ಞಾನದಿಂದ ದುಃಖ ಬಂದಿದೆ. ದುಃಖದ ಮೂಲ ಕಾರಣ ಅಂದ್ರೆ ಅಜ್ಞಾನ, ನೆನಪಿಟ್ಕೊಳ್ರಿ. ಸ್ವರೂಪ ಜ್ಞಾನ ಆದರೆ, ಜ್ಞಾನ ಆದರೆ ಮತ್ವಾ ಧೀರೋ ಹರ್ಷ ಶೋಕೌ ಜಹಾತಿ. ಉಪನಿಷತ್ತು ಹೇಳ್ತದೆ, ತಿಳಿದ್ರೇನೆ ದುಃಖ ಹೋಗ್ತದಪ್ಪ. ಇಲ್ಲದೆ ಹೋದ ನೀ ಬೇಕಾದ ಗತ್ರಿಗೆ ಬಾಗೋಗ ಹೋಗು, ತಿರುಪತಿ ತಿಮ್ಮಪ್ಪಗೆ ಹೋಗು, ತಲೆ ಬಳಸ್ಕೊಂಡು ಬಾ, ಬೇಕಾದ ಮಾಡು, ಹೋಗೋದಿಲ್ಲ ದುಃಖ. ಹಿಂಗೆ ಹೋಗ್ಯದನ್ರಕ್ಕೆ ಹಂಗೆ ಬರ್ತದೆ. ಹುಡುಗ ಉಡಾಳಿದ್ನಂತ, ಕ್ಯಾಟ್ ಉಡಾಳಿದ್ದು, ಕೆಲಸನೇ ಮಾಡ್ತಿರ್ಲಿಲ್ಲ. ಅವರಪ್ಪ ಹೇಳಿದ್ನಂತ, ಮನ್ಯಾಗ ಊಟ ಹಾಕ್ಕೊಡ್ರಿ ಅವ್ನಿಗೆ, ಕೆಲಸ ಮಾಡಿದರೆ ಊಟ ಕೊಡ್ರಿ. ಕೆಟ್ಟ ಲೇಜಿ ಮನುಷ್ಯ. ಊರಾಗ ಅಕ್ಕನ ಕೊಟ್ಟಿದ್ರ ಹಸಿವಾದ ಕುಣೆ ಅಲ್ಲಿ ಊಟದ ಟೈಮ್ಗೆ, ಲಂಚ್ ಟೈಮ್ಗೆ ಅಕ್ಕನ ಮನೆಗೆ ಹೋಗ್ತಿದ್ದ. ಮತ್ತು ಬಿಟ್ಟು ಹೆಂಗೆ ಉಣ್ತಾರೆ ಪಾಪ, ನಡೀತೀವಿ ಒಂದು ಗಾಡಿ, ಊಟದ ಟೈಮ್ ಕರೆಕ್ಟ್ ಹೋಗೋ. ಎಷ್ಟು ದಿವ್ಸ ಊಟ ಹಾಕ್ತಾರ ಅವರು? ಅಕ್ಕನ ಗಂಡ ಭಾವ ಅವ ಅಂದ, ಹ್ಯಾಂಗ ಇವತ್ತು ದಿವಸ ಊಟ ಟೈಮ್ಗೆ ಬರ್ತಾನೆ, ನನಗೂ ಸಾಕಾಗ್ಯದ್ರಿ ಅಂದ್ಲಕ್ಕಿ. ಹ್ಯಾಂಗೆ ಮಾಡೋದು? ಪ್ಲ್ಯಾನ್ ಮಾಡಿದ್ರಿ ಇಬ್ಬರು ಕೂಡಿ. ಅವ ಬರೋ ಟೈಮಕ್ಕೆ ಜಗಳಾಡ್ದಂಗೆ ಮಾಡೋಮು, ನಮ್ಮ ಜಗಳ ನೋಡಿ ಹೋಗುತ್ತಾನ, ಹೋದ್ಮೇಲೆ ನಾವು ಉಣುಮು ಅಂತ ಪ್ಲ್ಯಾನ್ ಹಾಕಿ ಕುಂತರು. ಕರೆಕ್ಟ್ ಲಂಚ್ ಟೈಮಕ್ಕೆ ಬರ್ತಿದ್ನ ಜಗಳ ಶುರು ಮಾಡಿದ್ರು. ಸುಳ್ಳು ಜಗಳಬೇಕಲ್ರಿ, ಸುಮ್ಮ ಬೈದಂಗೆ ಹತ್ತಂಗೆ ಜಗಳ ಮಾಡ್ಲಾಕ ಹತ್ತಿದ್ರು. ಬಂದ ಅವರ ಜಗಳಕ್ಕೆ ಹತ್ತಾರ, ನನಗೇನು ಊಟ ಹಾಕ್ತಾರಂತ ಹಾದ ಖುಷಿ ಆಯ್ತು ರೀ. ಹಾದ ಕುಣ್ಣೆ ಹಿಂಗೆ ಊಟಕ್ಕೆ ಕುಂತಿದ್ರು. ಮತ್ತೆ ಬಂದವ ಬಾವಂದ, ಹೋಗಿದ್ದೆಲ್ಲೋ ಮತ್ತೆ ಬಂದು. ಅವ ಅಂದ, ನಾ ಹೋದಂಗೆ ಮಾಡೀನಿ, ಹೋಗಿಲ್ಲ. ಯಾಕ? ನೀವು ಜಗಳ ಆಡ್ದಂಗೆ ಮಾಡಿರಿ. ಎಲ್ಲಿ ಜಗಳ ಆಡಿರಿ ನೀವು ಅಂದವ. ಅಲ್ಲ, ಹ್ಯಾಂಗೆ ಹೋದಂಗೆ ಮಾಡ್ತಾನೆ, ಹಿಂಗೆ ಹೋಗೇ ಅನ್ನೋದಕ್ಕೆ ಹಂಗೆ ಬರ್ತಾನೆ. ನೀವು ಏನು ಉಪಾಯ ಮಾಡಿದರೂ ದುಃಖ ನಿವೃತ್ತಿ ಆಗೋದಿಲ್ಲ. ಆತ್ಮವಿತ್ ಶೋಕಂ ತರತಿ. ನೋಡಿ, ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಮೊನ್ನೆ ತಾನೇ ನಾನು ಓದ್ತಾ ಇದ್ದೆ. ನಾರದ ಸನತ್ ಕುಮಾರ್ ಹತ್ರ ಬರ್ತಾರೆ. ನಾನು ಏನೆಲ್ಲ ಓದೀನಿ, ಏನೆಲ್ಲವನ್ನು ತಿಳ್ಕೊಂಡೀನಿ. ಭಗವನ್, ನಾನು 4 ವೇದ, 18 ಪುರಾಣ, ಪಂಚಮ ವೇದವೆನಿಸಿರ್ತಕ್ಕಂಥ 18 ಪುರಾಣ, ಎಲ್ಲ ವಿದ್ಯೆ, 64 ವಿದ್ಯೆ ಎಲ್ಲ ಓದೀನಿ. ಅಷ್ಟೇ ಅಲ್ಲ, ಅಲ್ಲಿ ಮತ್ತೊಂದು ಮಾತು ಬಳಸಿದ್ದಾರೆ, ಬ್ರಹ್ಮವಿದ್ಯೆಯನ್ನು ಕೂಡ ನಾನು ತಿಳಿದೀನಿ, 4 ವೇದ ಎಲ್ಲ ಓದೀನಿ. ಆದರೂ ಕೂಡ ಭಗವನ್ ಅಹಂ ಶೋಚಾಮಿ. ನಾರದ ಹೇಳ್ದ, ಹೇ ಭಗವಂತನೇ, ಹೇ ಸದ್ಗುರುನಾಥನೇ, ನಾನು ದುಃಖಿಸ್ತಾ ಇದ್ದೇನೆ. ಸ್ವಲ್ಪ ಗಮನಕ್ಕೆ ತಗೋಬೇಕು ನೀವು, ಭಾಳ ಚಂದ ಹೇಳ್ತದೆ ಉಪನಿಷತ್ತು ಕತಿ. ಅಹಂ ಶೋಚಾಮಿ ಅನ್ನೋ ಯಾರು ಗೊತ್ತೇನು ನಿಮಗೆ? ನಾರದ. ಏನು 4 ಮಂದಿ ಹೆಂಡ್ರದಾರ, ಏನು ಮಕ್ಕಳದಾವ, ಏನಿರ್ಬೇಕ್ರಿ? ಯಾರಿಗೆ? ನಾರದನಿಗೆ. ಮಸ್ತ್ ಹಾಡ್ಕೊಂತ ತಿರುಗಾಡುವ ಮನುಷ್ಯ ಅವ ಅಹಂ ಶೋಚಾಮಿ ಅನ್ನಂತ. ನಾನು ದುಃಖಿಸ್ತಾ ಇದ್ದೇನೆ ಪರಮಾತ್ಮ. ಏನೆಲ್ಲವನ್ನು ಓದಿನಿ, ಹೇ ಭಗವಂತನೇ, ಏನೆಲ್ಲವನ್ನು ತಿಳ್ಕೊಂಡಿನಿ, ಆದರೂ ಕೂಡ ಭಗವನ್ ಅಹಂ ಶೋಚಾಮಿ, ನಾನು ದುಃಖಿಸುತ್ತಿದ್ದೇನೆ. ಸನತ್ ಕುಮಾರ್ ಹೇಳಿದರು, ನಾ ಭಾಳ ಓದಿನಂತೀಯಲ್ಲಪ್ಪ, ಏನೇನು ಓದಿದ ಹೇಳು ಅಂತ ಕೇಳ್ತಾರ ಅವ್ರು. ಅವ್ನು ಓದಿದ ಲಿಸ್ಟ್ ಕೊಡ್ತಾನೋ, ನನಗೆಲ್ಲ ಗೊತ್ತು. ಆ ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ನಾರದ ಹೇಳಿದಂಥ ಲಿಸ್ಟ್ ನೋಡ್ಬೇಕು ನೀವು. ಎಲ್ಲ ಚೋರ ವಿದ್ಯೆ, ಜಾರ ವಿದ್ಯೆ ಎಲ್ಲನೂ ಹೇಳ. ನನಗೆ ನಕ್ಷತ್ರ ಜ್ಯೋತಿಷ್ಯ ಗೊತ್ತು, ನನಗೆ ಗಂಧರ್ವ ವೇದ ನಾನು ತಿಳಿದಿದ್ದೇನೆ, ಸಂಗೀತ ಗೊತ್ತು. ಅಷ್ಟೇಕೆ ನಾನು ಬ್ರಹ್ಮವಿದ್ಯೆಯನ್ನು ಕೂಡ ಬಲ್ಲೆ. ಬ್ರಹ್ಮವಿದ್ಯಾ ಗೊತ್ತಂದ್ರೆ ಮತ್ತೆ ಕಳ್ತೀಯೋ ಅಂದರು. ಅವಾಗ ನಾರದರು ಒಂದು ಮಾತು ಹೇಳಿದ್ದಾರೆ, ಭಾಳ ಚಂದಿದೆ, ಲಕ್ಷ್ಯ ವಹಿಸ್ಬೇಕು ನೀವು. ಅಹಂ ಮಂತ್ರವಿದಶ್ಮಿ ಅಂತ ಹೇಳ್ತಾನೆ. ನನಗೆ
ಮಂತ್ರ ಗೊತ್ತು, ತತ್ವಮಸಿ ತ್ವಂ ತದಸಿ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನವಾನಂದಂ ಬ್ರಹ್ಮ, ಇವು ಬರೀ ಮಾತದು. ಲಕ್ಷ ಕೊಡ್ರಿ. ವಚಿಸಿ ಅನುಭಾವಿಯಾಗದವ ಪಿಶಾಚಿಯ ಅಂತ. ಭಾಳ ಓದ್ಯಾನ, ಅದ ಅನುಭವಕ್ಕೆ ಬಂದಿಲ್ಲ ಅಂದ್ರ ಅವ ಬಹಳ ಓದಿ ಬ್ರಹ್ಮಜ್ಞಾನ ಆಗಲಿಲ್ಲ ಅಂದ್ರೆ ಬರೀ ಬ್ರಹ್ಮಜ್ಞಾನದಲ್ಲಿ ಬಳಲುತ್ತಾನೆ. ಅವನು ಪ್ರಾಜ್ಞನಾಗೋದಿಲ್ಲ, ಪಂಡಿತನಾಗುತ್ತಾನೆ. ನಾವೊಂದು ಮಾತು ಹೇಳ್ತೀನಿ, ಇದನ್ನು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಈ ನಾರದರ ಈ ವಿದ್ಯಾನಂದರು ವ್ಯಾಖ್ಯಾನ ಮಾಡ್ತಾ, ಋಷಿಕೇಶದ ವಿದ್ಯಾನಂದರು ವ್ಯಾಖ್ಯಾನ ಮಾಡ್ತಾ ಒಂದು ಮಾತು ಬರೀತಾರೆ, ಪಾಪಿಗೆ ಮೋಕ್ಷ ಆಗ್ತದ, ಬರೀ ಶಬ್ದಜ್ಞಾನಿಯಾದಂಥ ಪಂಡಿತನಿಗೆ ಮೋಕ್ಷ ಆಗ್ತದಂತ ಹೇಳಕ್ಕೆ ನನಗೆ ಮನಸ್ಸು ಬರಲ್ದು ಅಂತ. ಪಾಂಡಿತ್ಯದ ಅಭಿಮಾನ ಬಹಳ ಕೆಟ್ಟರಿ. ಸಿದ್ಧಾರ್ಥ ಹತ್ರ ಬಂದಂತ ಒಬ್ಬ ಪಂಡಿತ್, ಕಾಶಿಯಿಂದ ಬಂದಿದ್ದು ಅನ್ರಿ, ಪುರುಷೋತ್ತಮಾಚಾರ್ಯ. ಇವನು ಭಾಳ ಓದಿದ ಮನುಷ್ಯ, ನಾರದರಂಗ ಬಹಳ ಓದಿದ್ದ. ನಾನು ವಿದ್ಯಾವಂತ, ನಾನು ಪಂಡಿತ, ನನ್ನಷ್ಟು ತಿಳಿದವ್ರು ಯಾರದಾರ? ಕೆಲವರು ಭಾಳ ಚಂದ ಹೇಳ್ತಿರ್ತಾರೆ. ನಿಜಗುಂಡ್ರ ಗ್ರಂಥ ಅರ್ಧ ಕುಡ್ದಾರಂತ. ಅವರು ವೃತ್ತಿ ಪ್ರಭಾಕರ, ವಿಚಾರ ಸಾಗರ ಅರ್ಧ ಕುಡ್ದಾರಂತ. ಅರ್ಧ ಕುಡ್ಲಕ್ಕೇನು ಬಾದಾಮಿ? ನಾವು ನೆನೆಸಿದ ಬಾದಾಮಿ ಏನು ಅರ್ಧ ಕುಡಿತಿ? ಅರ್ಧ ಕುಡಿಯೋದು ಅಂದ್ರೆ ಅದ್ರ ಅಭಿಪ್ರಾಯ ಏನು? ಅಲ್ಲಿ ಹೇಳಿದ ವಿಚಾರ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರದೇ ಇದ್ರೆ ಆ ಜ್ಞಾನವು ಶುಷ್ಕ ಜ್ಞಾನವಾಗುತ್ತದೆ. ಇಲ್ಲಿ ನೋಡ್ರಿ, ಶುಷ್ಕ ಜ್ಞಾನ ಯಾಕಾಗ್ತದೆ? ಚಿತ್ತ ನಿರ್ಮಲ ಇಲ್ಲ ಅಂದ್ರೆ ಶುಷ್ಕ ಜ್ಞಾನ ಆಗ್ತದೆ. ಚಿತ್ತ ನಿರ್ಮಲ ಆಗಬೇಕಾಗಿತ್ತಂದ್ರ, ಚಿತ್ತ ನಿರ್ಮಲವಾದುದಕ್ಕೆ ಸಕಲ ಸದ್ಗುಣಗಳೇ ಸಾಕ್ಷಿ. ಸರ್ಪಭೂಷಣರು ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸು ನಿರ್ಮಲವಾಗಿದೆ, ಹೃದಯ ಪರಿಪಕ್ವವಾಗಿದೆ, ಅಂತಃಕರಣ ನಿರ್ಮಲ ಆಗ್ಯದ ಅಂತ ಯಾರಿಗೆ ಕೇಳ್ಕೊಂತ ಹೋಗೋದು ಬೇಡ. ನಿನ್ನಲ್ಲಿ ಈ ಶಮ, ದಮ, ಸತ್ಯ, ಅಹಿಂಸ, ಇಲ್ಲಿ ಹೇಳ್ಯಾರ ಅವರು. ಗುರು ಸೇವೆ, ಹರ ಪೂಜೆ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ಇವೆಲ್ಲ ಗುಣಗಳು ನಿನ್ನಲ್ಲಿ ಅದಾವ ಅಂತಂದ್ರೆ ನಿನ್ನ ಮನಸ್ಸು ನಿರ್ಮಲ ಐತಿ, ಚಿತ್ತ ಪರಿಶುದ್ಧವಾಗಿದೆ, ಹೃದಯ ಪರಿಪಕ್ವವಾಗಿತ್ತು, ಅಂತಃಕರಣ ಪರಿಪಕ್ವವಾಗಿತ್ತು ಅಂದರೆ ಬ್ರಹ್ಮಜ್ಞಾನ ಆಗ್ತದೆ ವಿನ ಕೇವಲ ಪುಸ್ತಕೀಯ ಜ್ಞಾನ ಆಗ್ತದೆ. ಪುಸ್ತಕೀಯ ಜ್ಞಾನ ಇಟ್ ಈಸ್ ಫಾಲ್ಸ್ ನಾಲೆಜ್, ಫೇಕ್ ನಾಲೆಜ್. ಇದು ಈ ನಾಲೆಜ್ ಕೆಲಸ ಕೊಡಂಗಿಲ್ಲ. ಇದು ರಿಯಲೈಸೇಷನ್ ಇಟ್ ಈಸ್ ಇಂಪಾರ್ಟೆಂಟ್. ರಿಯಲೈಸೇಷನ್ ನಾವು ಏನು ಕೇಳ್ತೀವಿ, ಓದ್ತೀವಿ, ತಿಳ್ಕೊಂತೀವಲ್ಲ, ಕೇವಲ ಇದು ಇನ್ಫಾರ್ಮೇಶನ್. ಇದು ನಮಗೆ ಸೂಚನಾತ್ಮಕ ಜ್ಞಾನವೇ ವಿನ ಇದು ಅರಿವು ಕರಿಗೊಂಡ ಸ್ಥಿತಿ ಅಲ್ಲ. ಅದಕ್ಕೆ ಅವ್ರಂತಾರ, ಅರಿವು ಗಟ್ಟಿಗೊಳ್ಳಬೇಕಾಗಿತ್ತಂದ್ರೆ ಚಿತ್ತ ನಿರ್ಮಲ ಆಗ್ಬೇಕಪ್ಪ. ಚಿತ್ತ ನಿರ್ಮಲ ಇಲ್ಲ ಅಂತಂದ್ರೆ ನಿನಗೆ ಜ್ಞಾನ ಆಗಂಗಿಲ್ಲ. ಓದದಂಗೆ ನಾ ಶಾಣೆ ಅನುಸ್ವಕ್ಕ ಬರ್ತದೆ ಅಷ್ಟೇ. ಬಂದಿದ್ದಂತ ಒಬ್ಬ ಪಂಡಿತ್ ಸಿದ್ಧಾರ್ಥ ಹತ್ರ, ನಾ ಶಾಣೆ ಅನ್ಕೊಂತ ಬಂದಿದ್ದ. ಸಿದ್ಧಾರ್ಥಪ್ಪನವರು ಯಾರಾದರೂ ಪಂಡಿತರು, ಜ್ಞಾನಿಗಳು, ವಕ್ತಾಪುರುಷ ಯಾರೇ ಬರಲಿ ಅವ್ರಿಗೆ ಶಾಸ್ತ್ರ ಹೇಳಕ್ಕೆ ಹಚ್ಚಿ ಭಾಳ ಆನಂದದಿಂದ ಕೇಳತ್ತಿದ್ರು. ಬೆಳಿಗ್ಗೆ ಶಾಸ್ತ್ರದ ಸಮಯ ಐತಿ, ಕಾಶಿಯಿಂದ ಪಂಡಿತರು ಬಂದಾರಪ್ಪ, ಕರ್ಕೊಂಬರ್ರಿ, ಕೇಳಮ್ಮ ಅವರಿಂದ. ಶಿಷ್ಯ ಒಬ್ಬ ಹೋಗಿ, ಅಪಾರ ಶಾಸ್ತ್ರ ಟೈಮ್ ಆಗ್ಯದ ಬರ್ರಿ. ಅವ ಇಂಥ ಮಡಿ ಮಾಡ್ತಿದ್ನಂತ ಪಂಡಿತ. ಅವ ಮಂದಿ ಮಾಡಿದ ಊಟ ಮಾಡ್ತಿದ್ದಲ್ಲ, ಸ್ವಂತ ತಾನೇ ಅಡುಗೆ ಮಾಡಿ ಉಣ್ತಿದ್ನಂತ. ಆಯ್ತು, ಭಾಳ ಚಲೋ ಆಯ್ತಪ್ಪ ಮಾಡ್ಕೊ ಅಂತ ಅವನಿಗೆಲ್ಲ ರೇಷನ್ ಎಲ್ಲ ಕೊಟ್ಟಿದ್ರು. ಅವ ಬೆಳಿಗ್ಗೆ ತಾನೇ
ಸ್ನಾನ ಮಾಡಿ ಮಡಿಯಿಂದ ತಾನೇ ಅಡಿಗೆ ಮಾಡ್ತಿದ್ದ. ಇನ್ನು ಅಡಿಗೆ ಆಗಿಲ್ಲ, ಇನ್ನು ಪೂಜೆ ಆಗಿಲ್ಲ, ಶಾಸ್ತ್ರ ಸಮಯ ಮುಗಿತಾ ಬರ್ತಾ ಇದೆ. ಕಬೀರಪ್ಪನವ್ರು ಹೋಗಿ ಕರೆದ್ರು. ಆಯ್ತು, ಇನ್ನಿಷ್ಟು ಸ್ವಲ್ಪ ಪೂಜಾ ಮಾಡಿ ಬಂದುಬಿಡ್ತೀನಿ. ಅಡಿಗೆ ಎಲ್ಲ ಮಡಿಯಿಂದ ಮಾಡಿ ಇನ್ನು ಪೂಜಾ ಮಾಡಿ ನೈವೇದ್ಯ ಹಿಡಾವ. ಪೂಜಾ ಮಾಡ್ಬೇಕಂತ ಹೇಳಿ ಏನು ಪೆಟ್ಟಿಗ್ಯಾಗ ಮೂರ್ತಿಗಳು ಕಂಡಾಪಟ್ಟಿ ದೇವರು, ಅವು ದೇವರು ತುಂಬಿಕೊಂಡು ಬಂದಿದ್ದ. ಗಣಪತಿ, ಶಾಲಿಗ್ರಾಮ, ಶಿವಲಿಂಗ, ಒಂದ ಎರಡು ಕಂಡಾಪಟ್ಟಿ ದೇವರುಗಳು. ಅವನ್ನೆಲ್ಲ ಪೂಜಾ ಮಾಡವ. ಇನ್ನು ಪೂಜಾ ಮಾಡಿ ಶಾಸ್ತ್ರಕ್ಕೆ ಹೋಗ್ಬೇಕಂತ ಹೇಳಿ ಪೂಜಾ ಪೆಟ್ಟಿಗೆ ತೆರಂದಂತ ಆ ಪೆಟ್ಟಿಗ್ಯಾಗ ಒಂದು ದೇವ್ರಿಲ್ಲ. ಎಲ್ಲ ಗಾಯಬಾಗ್ಯಾವ. ಯಾಕಡೆ ಹೋಗ್ಯಾವ? ನಿನ್ನ ರಾತ್ರಿ ಪೂಜಾ ಮಾಡಿ ಇವು ಕೀಲಿ ಹಾಕಿಟ್ಟಿನಿ, ದೇವ್ರು ಯಾಕಡೆ ಹೋದವು ಇವು? ಗಾಬರಿ ಅದ. ಸ್ವತಃ ಸಿದ್ದಾಡಪ್ಪನವರೇ ಬಂದ್ರಂತ. ಲಾಸ್ಟಿಗೆ ಅವನು ಕರಿಲಾಕ ಗಡ್ಬಡಾಗ್ಯದ್ರಿ ಅಪ್ಪ ಅಂದವ. ಏನಾಗ್ಯದ? ನಮ್ಮ ದೇವ್ರ ಗಾಯಬಾಗ್ಯಾವ್ರಿ. ಒಂದು ದೇವ್ರಿಲ್ಲ ಪೆಟ್ಟಿಗ್ಯಾಗ. ಎಲ್ಲಿಗೆ ಹೋಗ್ಯಾವ ನಿನ್ನ ದೇವರು ಅಂದ್ರು. ಕಾಣವಲ್ಲವ್ರಿ ಒಂದು ದೇವರು. ಸಿದ್ದಾಡಪ್ಪನವ್ರು ಹಂಗೆ ವಿಚಾರ ಮಾಡ್ಯಂದ್ರಂತ, ಪಂಡಿತರ ನಿಮ್ಮದು ಮಡಿಯಿಂದ ಮಾಡಿದ ಸಪ್ ಅಡಿಗೆ ಉಂಡು ಸಾಕಾಗಿ ನಮ್ಮ ಅಡಿಗೆ ಮನ್ಯಾಗ ನಮ್ಮ ಸಾರು ರುಚಿ ನೋಡ್ಲಕ್ಕೆ ಹೋಗ್ಯಾವ. ಬರ್ರಿ ನಮ್ಮ ಅಡಿಗೆ ಮನ್ಯಾಗ ಅಲ್ಲಿ ಅದಾವ ಸಿದ್ಧಾರೂಢರ ಸಾರು, ಉಂಡವರಾದ್ರ ಪಾರ್. ಪಂಡಿತನ ದೇವ್ರುಗಳು ಸಹಿತ ಸಿದ್ದಾರೂಢರ ಸಾರು ರುಚಿ ನೋಡ್ಲಕ್ಕೆ ಹೋಗಿದ್ವು ಅಂತ ನೋಡ್ರಿ. ಸಿದ್ದಾಡಪ್ಪನವ್ರು ಪಂಡಿತನ ಕರ್ಕೊಂಡು ಹೋಗಿ ಸಾರಿನ ತಾಲಿ ಒಳಗಿಂದ ಕೈ ಹಾಕಿ, ಸುಡು ತಾಲಿ ಒಳಗಿಂದ ಕೈ ಹಾಕಿ, ಈಗ ತಗೋ ನೀನು ಶಿವಲಿಂಗ, ತಗೋ ನೀನು ಗಣಪತಿ ಎಲ್ಲ ತೆಗೆದು ಕೊಟ್ಟರು. ಪಂಡಿತ ಪಶ್ಚಾತ್ತಾಪ ಆಗಿತ್ತು. ಇಂಥ ಪ್ರಾಜ್ಞರ ಮುಂದೆ, ಮಹಾಜ್ಞಾನಿಗಳ ಮುಂದೆ ನಾನು ನನ್ನ ಪಾಂಡಿತ್ಯದ ಸೊಕ್ಕು ತೋರಿಸ್ಲಾಕ ಬಂದಲ್ಲ. ಯಪ್ಪ ತಪ್ಪಾಯಿತು, ನನಗೆ ಉದ್ಧಾರ ಮಾಡು ಅಂತ ಪಂಡಿತ ಕಾಲಿಗೆ ಬಿದ್ದನಂತ. ಅದಕ್ಕೆ ಬರೀ ಓದಿನಿಂದ ಪಾಂಡಿತ್ಯದ ಅಹಂ ಬೆಳೀತದೆ ವಿನ ಆತ ಪ್ರಜ್ಞಾವಂತನಾಗೋದಿಲ್ಲ. ನಿಜವಾದ ಅರ್ಥದಲ್ಲಿ ಆತ ಅನುಭವಿ ಆಗೋದಿಲ್ಲ. ನಿಜವಾದ ಅರ್ಥದಲ್ಲಿ ಅನುಭವಿ ಆಗಬೇಕಾಗಿತ್ತು ಅಂತಂದರೆ ನೀವು ಮನಃಶುದ್ಧಿಯನ್ನು ಮಾಡ್ಕೊಳ್ಳಿ. ಮೊದಲು ಮನಃಶುದ್ಧಿಗೆ ಕಾರಣವಾಗಿರ್ತಕ್ಕಂಥವುಗಳು ಸದ್ಗುಣಗಳು. ಸದ್ಗುಣಗಳನ್ನು ಸಂಪಾದನೆ ಮಾಡಿರಿ. ಅಂದರೆ ಗುರುಸೇವೆ ಮಾಡಿರಿ, ಭಕ್ತಿ ಮಾಡಿರಿ, ವಿನಯವಂತರಾಗ್ರಿ, ಶಮ ದಮಾದಿಗಳನ್ನು ಸಂಪಾದನೆ ಮಾಡಿರಿ. ಅವಾಗ ನಿಮಗೆ ಆತ್ಮಜ್ಞಾನ ಆಗ್ತದೆ. ಶಮದಮಾದಿ ಸುಸಂಸ್ಕೃತ ಮನ ಆತ್ಮದರ್ಶನೀಕರಣ. ಆಚಾರ್ಯ ಶಂಕರ್ ಹೇಳ್ತಾರೆ, ಶಮದಮಾದಿಗಳಿಂದ ಪರಿಶುದ್ಧವಾದಂಥ ಮನಸ್ಸಿಗೆ ಮಾತ್ರ ಆ ಪರವಸ್ತು ಅನುಭವಕ್ಕೆ ಬರುತ್ತದೆ. ಆಗ ಮಾತ್ರ ಆತ ದುಃಖದಿಂದ ಪಾರಾಗ್ತಾನೆ, ಪರಮೋಕ್ಷಾನಂದವನ್ನು ಪಡೀತಾನೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಹರ ಓಂ ತತ್ಸತ್.